ದೃಷ್ಟಿ ಬೊಟ್ಟು ಆದ್ರೆ ದತ್ತಾ ಪಾಟೀಲ್ನ ಅರೆಸ್ಟ್ ಮಾಡಿಸಿದ್ದು ಶರಾವತಿನಿ ಅಂತ ಹೇಳಿ ಅಂತ ದೃಷ್ಟಿ ಸಾಕ್ಷಿ ನನ್ನ ಕರೆಸಿದ್ಲು. ಸರೋಜಕ್ಕ, ಏನ್ ಮಾತಾಡ್ತಿದ್ದೀರಾ ನೀವು? ನಾನ್ ಯಾವಾಗ ನಿಮ್ಗೆ ಹಾಗೆ ಹೇಳ್ದೆ? ನೋಡಿ, ಪಂಚಾಯತಿಲಿದ್ದೀರಿ, ದಯವಿಟ್ಟು ಸುಳ್ಳು ಹೇಳ್ಬೇಡಿ. ನಾನಿದನ್ನ ಒಪ್ಪೋದಿಲ್ಲ. ಸಾಕ್ಷಿದಾರರನ್ನ ಇವಳು ಬಲವಂತ ಮಾಡ್ತಿದ್ದಾಳೆ. ದೃಷ್ಟಿ, ಸಾಕ್ಷಿದಾರರು ಮಾತಾಡ್ಬೇಕಾದ್ರೆ ನೀನ್ ಮಧ್ಯ ಮಾತಾಡ್ಬೇಡ. ಅಬ್ಬಕತಾಯಿ, ದೃಷ್ಟಿ, ಒಂದ್ 5 ನಿಮಿಷ ಸುಮ್ಮನಿದ್ಬಿಡು. ಕಿಶೋರನ್ನ ಕೂತ್ಕೋ ದೃಷ್ಟಿ. ಕೂತ್ಕೋ. ಸರೋಜ ಅವ್ರೆ, ನೀವು ಮುಂದುವರಿಸಿ. ಶರಾವತಿ ಅವರೇ ದತ್ತಾ ಪಾಟೀಲ್ನ ಅರೆಸ್ಟ್ ಮಾಡಿಸಿದ್ರು ಅಂತ ನಾನ್ ಯಾವತ್ತೂ ಹೇಳಿಲ್ಲ. ಅದೊಂದು ಶುದ್ಧ ಸುಳ್ಳು. ಆದ್ರೆ ದೃಷ್ಟಿ ತನ್ನ ಗಂಡನ ತುಂಬಾ ಪ್ರೀತಿಸ್ತಾಳೆ, ಅದ್ರಲ್ಲಿ 2 ಮಾತಿಲ್ಲ. ಸಹಾಯ ಮಾಡಿ ಅಂತ ಕೇಳಿದಾಗ ನನ್ಗೆ ಇಲ್ಲ ಅಂತ ಹೇಳಕ್ ಆಗ್ಲಿಲ್ಲ, ಅದ್ರಿಂದ ಸಹಾಯ ಮಾಡ್ದೆ. ನನ್ಗೆ ಗೊತ್ತಿರೋದು ಇಷ್ಟೇ ಅಬ್ಬಕ್ಕ ತಾಯಿ. ನಿಮ್ ಎದುರಿಗೆ ನನಗ್ ಸುಳ್ಳು ಹೇಳೋದಕ್ಕೆ ಮನ್ಸಿಲ್ಲ, ನನ್ನನ್ನ ಕ್ಷಮಿಸ್ಬಿಡಿ. ನಾನಿನ್ನು ಬರ್ತೀನಿ. ಸರೋಜಕ್ಕ, ಸರೋಜಕ್ಕ, ನೇತ್ರ, ಏನ್ ಮಾಡ್ತಿದ್ಯಾ ನೀನು? ಮನೇಲಿ ಅಷ್ಟೊಂದು ಇಶ್ಯೂ ಆಗಿದೆ. ಇಂಥ ಸಮಯ ನಾವಿಬ್ರು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಇಲ್ಲ ಕರ್ಕೊಂಬಂದಿದ್ಯಲ್ಲ, ಇದು ತಪ್ಪಲ್ವಾ? ಬಾ ಮನೆಗೆ ಬಾ. ಬಜ್ರಂಗಿ, 1 ನಿಮಿಷ, ನಾನ್ ನಿನ್ ಜೊತೆ ಮಾತಾಡ್ಬೇಕು. ಬ್ರೋ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ಬಜ್ರಂಗಿಗೆ ನಾನು ಅಕ್ಕಂದ್ರ ಜೊತೆ ಸೇರ್ಕೊಂಡು ಬ್ರೋ ಬೆನ್ನಿಗೆ ಚೂರಿ ಹಾಕ್ತಿದ್ದೆ ಅನ್ನೋ ವಿಷಯ ಗೊತ್ತಾದ್ರೆ ಬಜ್ರಂಗಿ ನನ್ನ ಕ್ಷಮಿಸ್ತಾನ? ಇವತ್ತು ಹೇಗೂ ಅಕ್ಕಂದ್ರ ಬಣ್ಣ ಅಮ್ಮನ ಮುಂದೆ ಬಯಲಾಗ್ತಿದೆ. ಅದಾಗೆ ಬಜ್ರಂಗಿಗೆ ಗೊತ್ತಾದ್ರೆ ಅವನ್ ತುಂಬಾ ಹರ್ಟ್ ಆಗ್ತಾನೆ. ಅದ್ರ ಬದಲು ನಾನೇ ಹೇಳೋದು ಒಳ್ಳೇದು. ನಾನೇ ಹೇಳ್ಬಿಡ್ಲಾ? ಹಲೋ ನೇತ್ರ, ಏನ್ ಯೋಚನೆ ಮಾಡ್ತಿದ್ಯಾ? ಬಜ್ರಂಗಿ, ಏನೋ ಮಾತಾಡ್ಬೇಕು ಅಂತ ಕರೆದೆ, ಇಲ್ಲಿ ನೋಡಿದ್ರೆ ಅವಾಗಿಂದ ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ. ಏನಾಯ್ತು ಹೇಳು. ಬಜ್ರಂಗಿ, ಅದು ಅದು ನಾನು ನೀನ್ ಅನ್ಕೊಂಡಂಗೆ ತುಂಬಾ ಇನ್ನೋಸೆಂಟ್ ಅಲ್ಲ. ನಾನು ಕೆಟ್ಟವಳು ಬಜ್ರಂಗಿ, ನನ್ನಲ್ಲೂ ಕೆಟ್ಟತನ ಇದೆ. ನನ್ನ ದುಷ್ಟತನ ನಿನ್ಗೇನಾದ್ರೂ ಗೊತ್ತಾದ್ರೆ ನೀನ್ ನನ್ನ ಪ್ರೀತಿ ಮಾಡ್ತೀಯ? ನನ್ನ ತಪ್ಪನ್ನ ಕ್ಷಮಿಸಿ ಇದೇ ರೀತಿ ನನ್ನನ್ನ ಕಾಳಜಿಯಿಂದ ನೋಡ್ಕೋತೀಯ? ಕೆಟ್ಟತನ ಅಂದ್ರೆ ಯಾವ ರೀತಿ? ಏನಕ್ಕ ಇದು ಪವಾಡ? ಇದು ಹೇಗಾಯ್ತು? ನನ್ನ ವಿರುದ್ಧನೇ ಸಾಕ್ಷಿ ಹೇಳ್ತಿರಂತೆ.
ತಪ್ಪು ಮಾಡಿರೋದು ನೀವೇ ಅಲ್ವಾ? ಸ್ವಂತ ತಮ್ಮನ್ನ ಜೈಲಿಗೆ ಹಾಕ್ಸೋದಕ್ಕೆ ಮನ್ಸು ಹೇಗ್ ಬಂತು ನಿಮ್ಗೆ? ಅದು ನನ್ನ ಫ್ಯಾಮಿಲಿ ಮ್ಯಾಟರ್. ಅದ್ರಲ್ಲಿ ನೀವು ಇಂಟರ್ಫಿಯರ್ ಆಗೋದು ನನಗಿಷ್ಟ ಇಲ್ಲ. ನೀನ್ ತಪ್ಪು ಮಾಡಿದ್ದು, ನಿನಗೆ ಶಿಕ್ಷೆ ಆಗ್ಲೇಬೇಕು. ಓಹ್, ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆ ಆಗ್ಲೇಬೇಕು ಅನ್ನೋದಾದ್ರೆ ಮೊದಲು ನಿನ್ ಗಂಡನ್ಗಾಗ್ಬೇಕು. ಹೌದು, ನಿನ್ ಗಂಡ ಎಲ್ಲೆಲ್ಲಿ ಎಷ್ಟೆಷ್ಟು ಲಂಚ ತಗೊಂಡಿದ್ದಾನೆ, ಯಾವ್ಯಾವ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದಾನೆ, ಎಷ್ಟೆಷ್ಟು ಜಾಗಗಳನ್ನ ಕಬಳಿಸಿದಾನೆ, ದತ್ತುನ ಮುಂದೆ ಇಟ್ಕೊಂಡು ಏನೇನ್ ಕೆಲಸ ಮಾಡಿಸಿದಾನೆ, ದತ್ತು ಗೊತ್ತಿಲ್ದೆ ಎಷ್ಟೆಷ್ಟು ತಲೆಗಳನ್ನ ತೆಗ್ದಿದ್ದಾನೆ ಅನ್ನೋ ಪ್ರತಿಯೊಂದು ವಿವರನೂ ನನಗ್ ಗೊತ್ತು. ಇದೆಲ್ಲ ಸುದ್ದಿನೂ ನಾನು ಆಚೆ ಬಿಟ್ರೆ ನಿನ್ ಗಂಡ MLA ಪದವಿ ಕಳ್ಕೊಳ್ಳೋದಷ್ಟೇ ಅಲ್ಲ, ಸಾಯೋವರೆಗೂ ಜೈಲಲ್ಲಿ ಕೊಳಿಬೇಕಾಗತ್ತೆ. ಆಯ್ಕೆ ನಿಂದು. ದೃಷ್ಟಿ ವಿರುದ್ಧ ಸಾಕ್ಷಿ ಹೇಳಿ ನಿನ್ ಗಂಡ ನಿನ್ ಕುಟುಂಬನ ಉಳಿಸ್ಕೋತ್ಯೋ, ಅಥವಾ ದೃಷ್ಟಿ ಪರವಾಗಿ ಮಾತಾಡಿ ನಿನ್ ಕುಟುಂಬದ ಗೋರಿ ಕಟ್ಟ್ಯೋ, ನೀನೇ ನಿರ್ಧಾರ ಮಾಡು. ಸೂಪರ್ ಅಕ್ಕ ನೀನು. ಏನ್ ದೃಷ್ಟಿ ಇದು? ಸುಳ್ಳು ಸಾಕ್ಷಿ ಹೇಳು ಅಂತ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದ್ಯಾ? ಇಲ್ಲ ಇಲ್ಲ ಹಬ್ಬಕ್ಕ ತಾಯಿ, ನಾನು ಅಂತವಳ, ನಾನು ಹಾಗೆ ಮಾಡ್ತೀನ, ನೀವೇ ಯೋಚನೆ ಮಾಡಿ. ದೃಷ್ಟಿ, ಇದು ಪಂಚಾಯ್ತಿ, ನೆನ್ಪಿರ್ಲಿ. ಈ ತರ ಸುಳ್ಳು ಸಾಕ್ಷಿನ ಕರ್ಕೊಂಡ್ಬಂದು ಪಂಚಾಯ್ತಿ ಘನತೆನೆ ಹಾಳು ಮಾಡ್ತಿದ್ಯಾ ನೀನು. ಅಬ್ಬಕ್ಕ ತಾಯಿ, ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ. ದೃಷ್ಟಿಗೆ ಬಂದ ಮಾಹಿತಿ ಸರಿ ಅಂತ ಸಾಬೀತು ಮಾಡೋದಕ್ಕೆ ಇವಳಿಗೆ ಒಂದಿನದ ಸಮಯಾವಕಾಶ ಕೊಡಿ. ಏನಕ್ಕ, ನಿನ್ ಗಂಡ ನಿಂಗೆ ಶಿಕ್ಷೆ ಕೊಡ್ಸೋದಕ್ಕೆ ಕಾಯ್ತಿರೋ ಹೋಗಿದೆ. ಇದನ್ನೆಲ್ಲ ಲೆಕ್ಕ ಇಡ್ತೀನಿ ಹೇಮಾ. ಟೈಮ್ ಬಂದಾಗ ಲೆಕ್ಕ ಫುಲ್ ಚುಪ್ತ ಮಾಡ್ತೀನಿ. ನಾಳೆ ಮುಂದಿನ ವಿಷಯ ಕೇಳಿ ತೀರ್ಪು ಕೊಡ್ತೀನಿ. ಇವತ್ತಿಗೆ ವಿಚಾರಣೆ ಮುಗೀತು. ಪಚಂಗಿ, ನಿಮ್ಗೇನು ಆಗಿಲ್ಲ ಅಲ್ವಾ? ಏಯ್, ತಲೆ ಕೆಟ್ಟಿಗೆ ಚಿನ್ಮ ನಿಂಗೆ? ನನ್ ಪಚಂಗಿ ಮೇಲೆ ಕೈ ಮಾಡ್ತೀಯ? ಏನು ಆಗಿದೆ ನಿಂಗೆ? ನಾನ್ ಸರಿಯಾಗೇ ಇದ್ದೀನಿ, ನಿನ್ಗೇನೆ ಆಗಿದೆ. ಈ ಕೆಲ್ಸದವನ್ ಜೊತೆ ಚಕ್ಕಂದ ಆಡ್ತಿರೋದಕ್ಕ ನೀನ್ ನನ್ನ ಮದುವೆ ಆಗಲ್ಲ ಅಂತ ಹೇಳಿದ್ರು. ಎಷ್ಟು ದಿನದಿಂದ ನಡೀತಾ ಇದೆ ನಿಮ್ಮಿಬ್ಬರ ಪ್ರೇಮ ಪ್ರಸಂಗ. ಪಚಂಗಿ, ಪಚಂಗಿ, ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಕೆಸರು ನಮ್ಮ ಮೇಲೆ ಬರುತ್ತೆ. ಏಯ್, ಏನೇ ಕೊಚ್ಚೆ? ಯಾರ್ ಕೊಚ್ಚೆ? ಯಾರೇ ಕೊಚ್ಚೆ? ನಾನ್ ಯಾರು ಅಂತ ನಿನಗ್ ಗೊತ್ತಿದೆ. ಗೊತ್ತಿದ್ದು ದೊಡ್ಡತನ ಮಾಡ್ಬೇಡ. ಪಚಂಗಿ, ಬಿಟ್ಬಿಡು, ಬೇಡ. ನೇತ್ರ ನಿನ್ ಜೊತೆ ಸ್ನೇಹದಿಂದ ಇದ್ ಮಾತ್ರಕ್ಕೆ ಅಂತ ಪ್ರೀತಿ ಅಂತ ಅನ್ಕೊಂಡ್ರೆ ಅದ್ ನಿನ್ನ ಮುಟ್ಟಾಡ್ತಾನ. ನೇತ್ರ ಅಂತಲ್ಲ. ಏನಂದೆ? ನಮ್ಮಿಬ್ಬರ ಮಧ್ಯೆ ಇರೋದು ಬರೀ ಫ್ರೆಂಡ್ಶಿಪ್ಪಾ? ಏಯ್ ಬಜರಂಗಿ, ಅವಳು ನನ್ನ ಜೊತೆ ಹೇಗಿದ್ಲು, ಹೇಗ್ ಮಾತಾಡ್ತಿದ್ಲು, ಹೇಗ್ ಮೂವ್ ಮಾಡ್ತಿದ್ಲು ಅನ್ನೋ ಐಡಿಯಾನು ನಿನಗಿಲ್ಲ ಕಣೋ. ಏ ಬಾಯಿ ಮುಚ್ಚು ಇವನ್. ಪಚಂಗಿ, ನೀನ್ ಯಾಕೆ ನೇತ್ರನ್ ಪ್ರೀತಿ ಮಾಡ್ತಾ ಇದೆ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ಟೈಮ್ ಚೆನ್ನಾಗಿದೆ,
ಹೋಗೋಕ್ ಬಿಡ್ತೀನಿ, ಹೋಗ್ತಾ ಇರೋ. ಇಲ್ದೇ ಇದ್ರೆ ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಏನೇ ನೇತ್ರ, ನಮ್ ಇಬ್ರನ್ನೂ ಮೇಂಟೈನ್ ಮಾಡ್ತಿದ್ಯಾ ಇಲ್ಲ ಮೂರನೇವನು ಇದಾನ? ಈ ಗಂಡಸರ್ನ ಬಟ್ಟೆ ಬದಲಾಯಿಸೋ ತರ ಬದಲಾಯಿಸೋರ್ನ ಏನಂತಾರಂತ ಗೊತ್ತಾ? ಏನೋ ಮಾತಾಡ್ತಿದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ಹಾ, ಹೆಣ್ಣು ಮಕ್ಳು ಅಂದ್ರೆ ಬೆಳೆಯಲ್ವ ನಿಂಗೆ? ಬೇಡ, ಬಿಟ್ಬಿಡು ಬಜರಂಗಿ. ಹೆಣ್ಣು ಮಕ್ಳು ಅಂದ್ರೆ ಆಟನ ನಿಂಗೆ? ಬಜರಂಗಿ ಬೇಡ. ಏಯ್, ನನ್ನ ಹುಡುಗಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ. ಅವಳ ಬಗ್ಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೀನ್ ಕೊಡೋ ಅವಶ್ಯಕತೆ ಇಲ್ಲ. ಬಜರಂಗಿ, ನನ್ನ ಹುಡುಗಿ ತಡೀತಾ ಇರೋದಕ್ಕಿನ್ನ ಜೀವಂತವಾಗಿದ್ಯಾ. ಒಂದೇ ಒಂದ್ ನಿಮಿಷ ಮರೆ ಆದ್ರೂ ಈ ಲೋಕದಿಂದ ನೀನ್ ಕಣ್ಮರೆ ಆಗ್ಬಿಡ್ತೀಯ. ನನಗೆ ರಕ್ತ ಬರ್ಸಿದ್ರಿ ಅಲ್ವಾ? ರಕ್ತದಿಂದಾನೇ ಉತ್ತರ ಕೊಡ್ತೀನಿ. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನಿನ್ನ ಬಿಡಲ್ಲ ಬಜರಂಗಿ, ಬಿಡಲ್ಲ. ಸಮಾಧಾನ ಮಾಡ್ಕೊ. ಸರೋಜಕ್ಕ, ಸರೋಜಕ್ಕ ನಿಂತ್ಕೊಳ್ಳಿ. ಸರೋಜಕ್ಕ, ಯಾಕೆ ಯಾಕೆ ಹೀಗೆ ಮಾಡಿದ್ರಿ ನೀವು? ಅಕ್ಕ, ನೀವ್ ಎಂಥ ತಪ್ಪು ಮಾಡಿದಿರಿ ಅಂತ ಗೊತ್ತಿಲ್ಲ ನಿಮ್ಗೆ. ಅಮ್ಮನ ಎದುರು ಸುಳ್ಳು ಹೇಳಿ ನನ್ನ ಸುಳ್ಳುಗಾರ್ತಿ ಮಾಡ್ಬಿಟ್ರಿ. ಯಾಕಕ್ಕ, ಯಾಕೆ ಹೀಗೆ ಮಾಡಿದ್ರಿ? ಅವತ್ತು ನನ್ ಗಂಡನ ಬಿಡಿಸ್ಕೊಳ್ಳೇಬೇಕು ಅಂತ ನಿಮ್ ಮನೆ ಮುಂದೆ ಧರಣಿ ಕೂತಾಗ ನನ್ ಮೇಲೆ ಅಷ್ಟೆಲ್ಲ ಕಾಳಜಿ ತೋರಿಸಿದ್ರಿ, ನನಗ್ ಸಹಾಯ ಮಾಡಿದ್ರಿ. ನನ್ ಗಂಡ ಹೊರಗೆ ಬರೋದಕ್ಕೆ ದೊಡ್ಡ ಕಾರಣ ನೀವೇ ಅಕ್ಕ. ನಮ್ಮಿಬ್ರ ಮಧ್ಯೆ ಅಂತ ಸಂಬಂಧ ಇಲ್ದೇ ಇರ್ಬೋದು, ಆದ್ರೆ ಬಂದ ಗಟ್ಟಿಯಾಗೇ ಇತ್ತು. ನೀವು ಯಾಕಕ್ಕ ನನ್ನ ನಂಬಿಕೆನ ಮುರಿದು ಬಿಟ್ರಿ? ಇದ್ರಿಂದ ಮನೆಯವರೆಲ್ಲ ನನ್ ಮೇಲೆ ನಂಬಿಕೆ ಕಳ್ಕೋತಾರಕ್ಕ. ಇದ್ರಿಂದ ನನಗ್ ತೊಂದ್ರೆ ಆಗತ್ತಕ್ಕ. ದೃಷ್ಟಿ, ಇಷ್ಟೆಲ್ಲ ನೀನ್ ಹೋರಾಡ್ತಿರೋದು, ನಮ್ಮನೆ ಮುಂದೆ ಧರಣಿ ಕೂತಿದ್ದು ಯಾತಕ್ಕೋಸ್ಕರ? ನನ್ ಗಂಡಂಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ. ಇವತ್ತು ನಾನು ನನ್ನ ಕುಟುಂಬಕ್ಕೋಸ್ಕರ ಹೋರಾಡೋ ಪರಿಸ್ಥಿತಿ ಬಂದಿದ್ಯಮ್ಮ. ಅಂದ್ರೆ ಎಲ್ಲದು ಬಿಡ್ಸ್ ಹೇಳಕ್ಕಾಗಲ್ಲ. ನನ್ ಕುಟುಂಬ ಉಳಿಸ್ಕೋಬೇಕು ಅಂದ್ರೆ ನಾನ್ ಸುಳ್ಳು ಹೇಳಲೇಬೇಕಿತ್ತು. ನನ್ನನ್ನ ಕ್ಷಮಿಸ್ಬಿಡು ಅಕ್ಕ. ಇನ್ಮೇಲಾದ್ರೂ ನಿನ್ ಸೋಲಿನ ಒಪ್ಕೋ ದೃಷ್ಟಿ. ಈ ಶಕ್ತಿನ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಈಗ್ಲೂ ನೀನ್ ನನ್ನನ್ನ ಗೆಲ್ಬೋದು ಅಂತ ನೀನ್ ಅನ್ಕೊಂಡಿದ್ರೆ ನಿನ್ನಷ್ಟು ದಡ್ಡಿ ಯಾರು ಇಲ್ಲ. ಈಗ ನೀನ್ ನನ್ನ ಹತ್ರ ಮಂಡಿಯವ್ರಿಗೆ ಕ್ಷಮಾಪಣೆ ಕೇಳ್ಬಿಡು, ನಾನಿನ್ನ ಕ್ಷಮಿಸ್ಬೋದೇನೋ. ಇಲ್ಲ ಅಂದ್ರೆ ನಿನ್ ಗಂಡ, ಐ ಮೀನ್ ನನ್ ತಮ್ಮ ದತ್ತು ಎದುರಿಗೆ ದೃಷ್ಟಿ ಹೀಗೆಲ್ಲ ಮಾಡ್ತಿದ್ದಾಳೆ, ಅವಳು ಮನೆ ಹೊಡೆಯೋದಕ್ ಮುಂದಾಗಿದ್ದಾಳೆ ಅಂತ ನಾಟಕ ಮಾಡ್ತೀನಿ. ಅದಾದ್ಮೇಲೆ ದತ್ತು ಏನ್ ಮಾಡ್ತಾನೆ ಅಂತ ನಾನೇನ್ ಎಕ್ಸ್ಟ್ರಾ ಹೇಳ್ಬೇಕಾಗಿಲ್ಲ ಅಲ್ವಾ? ಈಗೀಗ ನೀನು ದತ್ತು ಪ್ರೀತಿನ ನೋಡ್ತಿದ್ಯಾ, ಅವನ್ ಮನ್ಸಲ್ಲಿ ಸ್ವಲ್ಪ ಜಾಗ ಮಾಡ್ಕೊಂಡಿದ್ಯಾ, ಅದನ್ನ ಕಳ್ಕೋಬೇಡ. ಆಕ್ಚುಲಿ ನೋ 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 ನೀನ್ ನನ್ ಕಾಲಕ್ ಬಿದ್ರು ನಾನ್ ನಿನ್ನ ಕಾಪಾಡೋದಕ್ಕಾಗಲ್ಲ. ಯಾಕೆ ಹೇಳು? ಯಾಕಂದ್ರೆ ನಾಳೆ ತೀರ್ಪಿದೆ. ತೀರ್ಪು ನನ್ ಪರವಾಗಿ ಆಗತ್ತೆ. ಅಮ್ಮ ಏನ್ ಬೇಕಾದ್ರೂ ಕ್ಷಮಿಸ್ತಾಳೆ, ಆದ್ರೆ ಮನೆ ಒಡೆಯೋರನ್ನ ಕ್ಷಮಿಸಲ್ಲ.
ದತ್ತು ಬರೋಷ್ರಲ್ಲಿ ನೀನ್ ಈ ಮನೇಲೂ ಇರಲ್ಲ ಬಿಡು. ಅಕ್ಕ ಅಕ್ಕ ನಿನ್ನ ಎಷ್ಟು ಹೊಗಳ್ಬೇಕು. ಬೆಟ್ಟದಷ್ಟು ಕಷ್ಟ ಬಂದ್ರು ಚಿಟ್ಕಿ ಹೊಡೆಯಷ್ಟರಲ್ಲಿ ಸಾಲ್ವ್ ಮಾಡ್ಬಿಡ್ತೀಯ. ಒನ್ಸ್ ಅಗೇನ್ ಯು ವಾನ್ ದ ವಾರ್. ಅವಳು ಕರ್ಕೊಂಡ್ ಬಂದ ಸಾಕ್ಷಿನ ಅವಳ ವಿರುದ್ಧನೇ ತಿಳಿಸ್ಬಿಟ್ಟಲ್ಲ. ಯು ಆರ್ ಜೀನಿಯಸ್. ನಿಜ ಹೇಳ್ಬೇಕು ಅಂದ್ರೆ ಕಿಶೋರ್ ಬಾಬುಂಗೆ ನಮ್ ಬಗ್ಗೆ ಎಲ್ಲಾ ಚೆನ್ನಾಗ್ ಗೊತ್ತಿದೆ. ದೃಷ್ಟಿಗೂ ಚೆನ್ನಾಗ್ ಗೊತ್ತಿದೆ. ಮಿಕ್ಕಿದವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಮ್ ಬಣ್ಣ ಎಲ್ರ ಮುಂದೆ ಬಯಲಾಗಿ ಅಮ್ಮನ್ ತನಕ ದತ್ತನ್ ತನಕ ಹೋಗುತ್ತೆ ಅಂತ ಭಯ ಆಗ್ಬಿಟ್ಟಿತ್ತು. ಬಟ್ ನಿನ್ ಚಕ್ರವ್ಯೂಹದಲ್ಲಿ ಅವಳೇ ಸಿಕ್ಕಾಕೊಳಾಗ್ ಮಾಡಿ ಸೋಲ್ತಿದ್ದ ಯುದ್ಧನ ಗೆಲ್ಲಿಸ್ಬಿಟ್ಟೆ. ಅವಳಿನ್ನೂ ಸಿಕ್ಕಾಕೊಂಡಿಲ್ಲ ಹೇಮಾ. ಅವಳಿಗೆ ಇನ್ನೂ ಒಂದ್ ದಿನದ ಅವಕಾಶ ಇದೆ. ಅಷ್ಟರಲ್ಲಿ ಅವಳು ಏನ್ ಬೇಕಾದ್ರೂ ಮಾಡ್ಬೋದು. ಅಂತೂ ಕೂತ್ಕೊಳ್ಳಲ್ಲ. ಬಟ್ ಅವಳು ಏನೇ ಮಾಡಿದ್ರು ಈ ಶರಾವತಿನ ಗೆಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ. ನಾಳೆ ಸೆಲಿಬ್ರೇಷನ್ ಡೇ. ಅಮ್ಮನೇ ಅವಳನ್ನ ಕತ್ ಹಿಡಿದು ಈ ಮನೆಯಿಂದ ಆಚೆ ಹಾಕ್ಬೇಕು. ಹಾಗ್ ಮಾಡ್ತೀನಿ. ನಾಳೆ ಈ ಮನೇಲಿ ಒಂದ್ ದೊಡ್ಡ ಎಮೋಷನಲ್ ಡ್ರಾಮಾ ನಡೆಯುತ್ತೆ. ಇಬ್ರು ಪ್ರಿಪೇರ್ ಆಗಿರಿ. ಏನಾಯ್ತು ನೇತ್ರ? ಸುಮ್ಮನೆ ನಿಂತ್ಕೊಂಡಿದ್ಯಾ? ಇನ್ನು ಖುಷಿ ಆಗ್ತಿಲ್ವಾ? ಅವಳು ಬಿಡು ಹೇಮಾ. ಅವಳು ಈ ಪ್ರಪಂಚದಲ್ಲಿಲ್ಲ, ಬೇರೆನೆ ಪ್ರಪಂಚದಲ್ಲಿದ್ದಾಳೆ. ನಾವ್ ಏನ್ ಹೇಳಿದ್ರು ಅವಳಿಗೆ ಅರ್ಥ ಆಗಲ್ಲ. ನನಗೆ ರಕ್ತ ಬರ್ತಿದ್ರಿ ಅಲ್ವಾ? ರಕ್ತದಿಂದಾನೇ ಉತ್ತರ ಕೊಡ್ತೀನಿ. ನಾನಿನ್ನ ಸುಮ್ಮನೆ ಬಿಡಲ್ಲ. ನನಗೆ ಯಾಕ್ರಿ ಪದೇ ಪದೇ ಹೀಗಾಗತ್ತೆ? ಸರೋಜಕ್ಕನ ನನ್ನ ಪರ ಸಾಕ್ಷಿ ಹೇಳ್ತೀನಿ ಅಂತ ಧೈರ್ಯ ಕೊಟ್ಟಿದ್ದು ಈಗ ಹೆಚ್ಚು ಹಿಂದೆ ಕೆಟ್ಟಿದ್ದಲ್ದೆ ಮನೆದ್ರು ನನ್ನ ಕೆಟ್ಟೊಳಗೆ ಮಾಡಿಬಿಟ್ರು. ಅಮ್ಮನಿಗೆ ನನ್ನ ಮೇಲೆ ತುಂಬ ಬೇಜಾರಾಗಿರುತ್ತೆ. ಇನ್ನೇನು ನನ್ನ ಬಾಳಲ್ಲೂ ಸಂತೋಷ ಬರುತ್ತೆ, ಎಲ್ಲ ಸರಿ ಹೋಗುತ್ತೆ ಅನ್ನೋಷ್ಟರಲ್ಲಿ ಬಿರುಗಾಡಿ ಥರ ಒಂದು ಘಟನೆ ನಡೆದು ನನ್ನ ನೆಮ್ಮದಿನ ಕಿತ್ಕೊಂಡ್ಬಿಡ್ತು. ದೃಷ್ಟಿ, ಹೇಳಿ ಕಿಶೋರಣ್ಣ. ಅಲ್ಬೇಡ ದೃಷ್ಟಿ, ಇನ್ನೂ ಪಂಚಾಯ್ತಿ ಮುಗ್ದಿಲ್ಲ. ನೋಡು, ನಮ್ಗೆ ಸಿಕ್ಕಿರೋ ಒಂದಿನದಲ್ಲಿ ನಾವ್ ಏನಾದ್ರೂ ಮಾಡೋಣ. ಏನೂ ಮಾಡಕ್ಕಾಗಲ್ಲ ಬಾವ, ಎಲ್ಲ ಮುಗ್ದೋಯ್ತು. ಹಬ್ಬಕ್ಕ ತಾಯಿ ಕೋಪ ಮಾಡ್ಕೊಂಡಿದ್ದಾರೆ. ಆ ಎಮ್ಮೆಲ್ಲೆ ಹೆಂಡತಿ ಮಾತನ್ನೇ ನಂಬಿದ್ದಾರೆ. ನನಗೇನೋ ನಾಳೆ ಹಬ್ಬಕ್ಕ ತಾಯಿ ಅಸಲಿ ಆಟ ಶುರುವಾಗುತ್ತೆ ಅಂತ ಅನ್ನಿಸ್ತಾ ಇದೆ. ತಂಗಿಯವನ್ನ ಅಪರಾಧಿ ಅಂತ ನಿರ್ಧಾರ ಮಾಡಿ ಶಿಕ್ಷೆ ಕೊಟ್ರೆ ಏನ್ ಮಾಡೋದು? ದತ್ತಂಗೆ ಈ ವಿಷಯ ತಿಳಿಸ್ಬೇಕು. ದತ್ತ ಬಂದ್ರೆ ದೃಷ್ಟಿಗಾಗೋ ಶಿಕ್ಷೆನ ದೂರ ಮಾಡ್ಬೋದು. ದತ್ತ ಅಲ್ಲ, ದೇವ್ರೆ ಬಂದ್ರು ಇವಳಿಗಾಗೋ ಶಿಕ್ಷೆನ ತಪ್ಸೋದಿಕ್ಕಾಗಲ್ಲ. ಹೇಮಾ, ಯಾಕವ ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ? ದತ್ತ ದೇವ್ರನ್ನ ನಂಬ್ತಾನೋ ಇಲ್ವೋ, ಆದ್ರೆ ಅಕ್ಕನ ಅಮ್ಮನ ತುಂಬಾ ನಂಬ್ತಾನೆ. ದೃಷ್ಟಿ ಆರೋಪನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಈ ವಿಷಯ ಏನಾದ್ರೂ ದತ್ತಂಗ್ ಗೊತ್ತಾದ್ರೆ ಅಮ್ಮ ಶಿಕ್ಷೆ ಕೊಡದೆ ಕ್ಷಮಿಸ್ಬೋದು.
ಆದ್ರೆ ದತ್ತ ಮಾತ್ರ ಸುಮ್ಮನೆ ಬಿಡಲ್ಲ. ಇವಳಿಗೆ ಈ ಮನೆ ಋಣ ಮುಗೀತು ಅನ್ಕೊಳ್ಳಿ. ದೃಷ್ಟಿ, ನೀನ್ ಜಿನ್ನ ಒಂಥರ ಒಡೆದೋಗಿರೋ ಕನ್ನಡಿ ತರ. ನೀನ್ ಏನೇ ಟ್ಯಾಪೆ ಹಾಕಿದ್ರು ಸರಿ ಹೋಗಲ್ಲ. ಎಲ್ಲ ಆಕಸ್ಮಿಕವಾಗಿ ಆಗಿದ್ದು ಕಿಶೋರಣ್ಣ. ಅದ್ ಎಂತ ಕೋಪ ನನ್ ತಲೆ ಮೇಲೆ ಸವಾರಿ ಮಾಡ್ತಿತ್ತು. ಯಾವತ್ತು ಯಾವ ವಿಷಯದ ಬಗ್ಗೆನೂ ಮಾತಾಡದೆ ಇದ್ದಿದ್ ನಾನು ಇವತ್ ಮಾತಾಡ್ಬಿಟ್ಟೆ. ಆಡಿದ ಮಾತಿಗೆ ದೊಡ್ಡ ಬೆಲೆ ಕಟ್ಟಬೇಕಾಗುತ್ತೇನೋ ದೃಷ್ಟಿ. ತಾಯಿ ಹಾಸ್ನಂಬೆ, ನೀನೇ ದಾರಿ ತೋರಿಸ್ಬೇಕು.